ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೇನಪ್ಪಾ ಅಂದ್ರೆ SSB ನೇಮಕಾತಿ ಕಡೆಯಿಂದ 400 ಹುದ್ದೆಗಳಿಗೆ ಏನಪ್ಪಾ ಅಂದ್ರೆ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಇಲ್ಲಿ ಕನ್ಫರ್ಮ್ ಮಾಡಿದ್ದಾರೆ. ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಯಾವಾಗ ಅಪ್ಲೈ ಮಾಡೋದು, ಲಾಸ್ಟ್ ಡೇಟ್ ಯಾವಾಗ, ಯಾರ್ಯಾರು ಅಪ್ಲೈ ಮಾಡಕ್ಕೆ ಎಲಿಜಿಬಲ್ ಇರ್ತಾರ, ನಮ್ದು ಎಜುಕೇಶನ್ ಕ್ವಾಲಿಫಿಕೇಶನ್ ಏನಾಗಿರ್ಬೇಕು ಅಂತಂದು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗಾಗಿ ಈ ವಿಡಿಯೋನ ಕೊನೆ ತನಕ ನೋಡ್ತಾ ಹೋಗಿ. ಮೊದಲಿಂದ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಯಾವ ಹುದ್ದೆಗೆ ಕನ್ಫರ್ಮ್ ಮಾಡಿದಾರಪ್ಪ ಅಂದ್ರೆ ಇಲ್ಲಿ GD ಕಾನ್ಸ್ಟೇಬಲ್ ಏನಪ್ಪಾ ನಿಮ್ಗೆ ಕನ್ಫರ್ಮ್ ಮಾಡಿರೋಕೆ ಇದು ಬಂದು ಸೆಂಟ್ರಲ್ ಹುದ್ದೆ ಆಗಿರುತ್ತೆ. ಇದು ಯಾವುದೇ ತರ ಸ್ಟೇಟ್ ಗವರ್ಮೆಂಟ್ ಹುದ್ದೆ ಆಗಿರುತ್ತೆ. ಇದು ಮೊದಲನೇದಾಗಿ ಆಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇದು ಟೋಟಲ್ ಆಗಿ 404 ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಕನ್ಫರ್ಮ್ ಇದೆ ಅಂತ ಸೆಂಟ್ರಲ್ ಗವರ್ಮೆಂಟ್ ಇಂದ ನೋಟಿಫಿಕೇಶನ್ ರಿಲೀಸ್ ಆಗಿರುತ್ತೆ. ಹಾಗೆ ಸಂಸ್ಥೆ ಹೆಸರು ಬಂದ್ಬಿಟ್ಟು ಯಾವ್ದಪ್ಪ ಅಂದ್ರೆ ಇಲ್ಲಿ SSB ಒಂದು ಸಂಸ್ಥೆ ಆಗಿರುತ್ತೆ. ಈ ಸಂಸ್ಥೆ ಕಡೆ ನಿಮ್ಗೆ ಹೊಸ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಓಕೆ, ಹುದ್ದೆಗಳ ಹೆಸರು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಕಾನ್ಸ್ಟೇಬಲ್, GD ಕಾನ್ಸ್ಟೇಬಲ್ ಗೆ ಇಲ್ಲಿ ಕನ್ಫರ್ಮ್ ಮಾಡಿದ್ದಾರೆ. ಫಸ್ಟ್ ನೆಕ್ಸ್ಟ್ ಬಂದ್ಬಿಟ್ಟು ಒಟ್ಟು ಹುದ್ದೆಗಳು ಎಷ್ಟು ಖಾಲಿ ಇದಾವಪ್ಪ ಅಂದ್ರೆ ಒಟ್ಟು ಹುದ್ದೆಗಳು ಬಂದ್ಬಿಟ್ಟು ಏನಪ್ಪಾ 404 ಹುದ್ದೆಗಳು ಇಲ್ಲಿ ಖಾಲಿ ಇದಾವೆ ಅಂತ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ಓಕೆ, ಹಾಗೆ ಇದು ಬಂದು ಪುರುಷರು ಮತ್ತು ಮಹಿಳೆಯರು ಕೂಡ ಇಬ್ಬರು ಎಲಿಜಿಬಲ್ ಇರ್ತೀರಾ. ಹಾಗಾಗಿ ಇಬ್ಬರು ಕೂಡ ನೀವು ಅಪ್ಲೈ ಮಾಡಬಹುದು. ಓಕೆ, ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಉದ್ಯೋಗ ಸ್ಥಳ ಎಲ್ಲಿರುತ್ತಪ್ಪ ಅಂದ್ರೆ ಇದು ಆಲ್ ಓವರ್ ಇಂಡಿಯಾ ಒಳಗೆ ನೀವು ಎಲ್ಲಾದ್ರೂ ನೀವು ಕೆಲಸ ಮಾಡಬೇಕು. ಆಲ್ಮೋಸ್ಟ್ ಏನಪ್ಪಾ ಅಂದ್ರೆ ಸೆಂಟ್ರಲ್ ಕಡೆ ಗವರ್ಮೆಂಟ್ ಜಾಬ್ ಆಗಿರೋ ಕಾರಣ ನಿಮ್ದೆಲ್ಲ ಜಾಬ್ ಲೊಕೇಶನ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಸೆಂಟ್ರಲ್ ಕಡೆಯಲ್ಲಿ ನಿಮ್ ಜಾಬ್ ಅಲರ್ಟ್ ಆಗ್ತಾ ಹೋಗುತ್ತೆ. ಯಾವ್ದಾದ್ರು ನಿಮ್ಗೆ ಕನೆಕ್ಟ್ ಆಗೋದು ತುಂಬಾ ಲೋ ಕಡಿಮೆ ಆಗಿರುತ್ತೆ. ಓಕೆ, ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇದಕ್ಕೆ ಅಪ್ಲೈ ಮಾಡಬೇಕಪ್ಪ ಅಂದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಾಗಿರ್ಬೇಕಪ್ಪ ಅಂದ್ರೆ ಮೊದಲನೇದಾಗಿ ನೀವು ಯಾವುದೇ ಒಂದು ಮಾನ್ಯತೆ ಪಡೆದ ಮಂಡಳಿ ಅಂದ್ರೆ SSC ಪಾಸ್ ಆಗಿರುತ್ತೆ. ನೀವು ಫಸ್ಟ್ ಜಸ್ಟ್ SSC ಪಾಸ್ ಆದ್ರೆ ಈ ಜಾಬ್ ನೀವು ಅಪ್ಲೈ ಮಾಡೋದು ಎಲಿಜಿಬಲ್ ಇರ್ತೀರ. ಓಕೆ, ಇದು ಫಸ್ಟ್ನೇದಾಗಿರುತ್ತೆ. ನೀವು ಜಸ್ಟ್ ನೀವು PUC ಪಾಸ್ ಅಪ್ಲೈ ಮಾಡಬಹುದು, ಡಿಗ್ರಿ ಪಾಸ್ ಅಪ್ಲೈ ಮಾಡಬಹುದು. ಜಸ್ಟ್ ಮಿನಿಮಮ್ ಎಜುಕೇಶನ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಯಾವ್ದಪ್ಪ ಅಂದ್ರೆ ನೀವು 10th ಪಾಸ್ ಆಗಿರ್ಬೇಕು. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ವಯೋಮಿತಿ ಎಷ್ಟಪ್ಪ ಅಂದ್ರೆ 18 ವರ್ಷದಿಂದ 23 ವರ್ಷ ಒಳಗಿದ್ದಾರೆ ಎಲ್ಲ ಕೂಡ ಈ ಜಾಬ್ಗೆ ಅಪ್ಲೈ ಮಾಡಬಹುದು. ಓಕೆ, ನೀವು 24 ವರ್ಷ ಆದ್ರೂ ಕೂಡ ಈ ಜಾಬ್ ನೀವು ಅಪ್ಲೈ ಮಾಡಕ್ ಆಗೋದು. 23 ವರ್ಷ ಒಳಗಿದ್ದಾರೆ ಎಲ್ಲ ಕೂಡ ಇದಕ್ಕೆ ಅಪ್ಲೈ ಮಾಡಕ್ಕೆ ಎಲಿಜಿಬಲ್ ಇರ್ತೀರ. ಓಕೆ, ಹಾಗೆ ಈ ಜಾಬ್ಗೆ ಅಪ್ಲೈ ಮಾಡಕಪ್ಪ ಅಂದ್ರೆ ಇದು ಏಜ್ ರಿಸ್ಟ್ರಿಕ್ಷನ್ ಎಷ್ಟು ಕೊಟ್ಟಿದ್ದಾರಪ್ಪ ಅಂದ್ರೆ SC ST ಬಂದ್ಬಿಟ್ಟು ಏನಪ್ಪಾ ಅಂದ್ರೆ 10 ವರ್ಷ ಕೊಟ್ಟಿದ್ದಾರೆ. OBC ಕೆಟಗರಿಗೆ 8 ವರ್ಷ, ಹಾಗೆ ಮಾಜಿ ಸೈನಿಕರಿಗೆ ಕೂಡ ವಿದ್ಯಾರ್ಥಿ ಅವ್ರಿಗೆ ಕೂಡ ಏನಪ್ಪಾ ಅಂದ್ರೆ 8 ವರ್ಷ ಕೊಟ್ಟಿದ್ದಾರೆ. ಹಾಗೆ ಏನಪ್ಪಾ ಜನರಲ್ ಕೆಟಗರಿಗೆ 5 ವರ್ಷ ಏಜ್ ರಿಸ್ಟ್ರಿಕ್ಷನ್ ಇಲ್ಲಿ ಕೊಟ್ಟಿದ್ದಾರೆ ಅಂತ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ಓಕೆ, ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತಪ್ಪ ಈ ಜಾಬ್ಗೆ ಅಪ್ಲೈ ಮಾಡಕಪ್ಪ ಅಂದ್ರೆ ಅಪ್ಲಿಕೇಶನ್ ಫೀಸ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಜನರಲ್ EW ಕ್ಯಾಂಡಿಡೇಟ್, OBC ಕ್ಯಾಂಡಿಡೇಟ್ ಏನಪ್ಪಾ ನಿಮ್ಗೆ ₹100 ಅಪ್ಲಿಕೇಶನ್ ಫೀಸ್ ಇರುತ್ತೆ. ಹಾಗೆ SC ST ಮಹಿಳಾ ಅಭ್ಯರ್ಥಿಗಳಿಗೆ ನಿಮಗೆ ಯಾವುದೇ ತರ ಅಪ್ಲಿಕೇಶನ್ ಫೀಸ್ ಇರುತ್ತೆ. ನೀವು ಫ್ರೀ ಆಗಿ ಈ ಜಾಬ್ ನೀವು ಅಪ್ಲೈ ಮಾಡಬಹುದು. ಓಕೆ, ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಪೇಮೆಂಟ್ ಯಾವ ತರ ಮಾಡಕಪ್ಪ ಅಂದ್ರೆ ನೀವು ಆನ್ಲೈನ್ ಮುಖಾಂತರ ಏನಪ್ಪಾ ಅಂದ್ರೆ ಫೋನ್ ಪೇ ಮುಖಾಂತರ ಮಾಡಬಹುದು, ಕ್ರೆಡಿಟ್ ಕಾರ್ಡ್ ಮುಖಾಂತರ ಮಾಡಬಹುದು, ನೆಟ್ ಬ್ಯಾಂಕಿಂಗ್ ಮುಖಾಂತರ ನೀವು ಈ ಜಾಬ್ಗೆ ಅಪ್ಲಿಕೇಶನ್ ಫೀ ಕೂಡ ಈ ತರ ತುಂಬಬೇಕಾಗಿರುತ್ತೆ. ಓಕೆ, ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ತರ ಇರುತ್ತಪ್ಪ ಅಂದ್ರೆ ಸೆಲೆಕ್ಷನ್ ಪ್ರೊಸೆಸ್ ಬಂದ್ಬಿಟ್ಟು ಏನಪ್ಪಾ ನಿಮಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಓಕೆನಾ, ಇದು ಏನಪ್ಪಾ ಅಂದ್ರೆ ಫಸ್ಟ್ ನಿಮ್ಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ನೀವು ಎಕ್ಸಾಮ್ ಪಾಸ್ ಆದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನಿಮ್ಗೆ ದೈಹಿಕ ಪರೀಕ್ಷೆ ಅಂದ್ರೆ ಏನಪ್ಪಾ ಫಿಸಿಕಲ್ ಕಂಡಕ್ಟ್ ಮಾಡ್ತಾರೆ. ಫಿಸಿಕಲ್ ಪಾಸ್ ಆದ್ಮೇಲೆ ಏನಪ್ಪಾ ಅಂದ್ರೆ ನಿಮ್ಗೆ ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಾರೆ. ಇಂಟರ್ವ್ಯೂ ಕಂಡಕ್ಟ್ ಆದ್ಮೇಲೆ ಏನಪ್ಪಾ ಫೈನಲ್ ಆಗಿ ಮೆರಿಟ್ ಲಿಸ್ಟ್ ಕೊಡ್ತಾರೆ. ಓಕೆ, ಇದು ಬಂದ್ಬಿಟ್ಟು ಏನಪ್ಪಾ 3 ತರಹದ ಇರುತ್ತೆ. ಫಸ್ಟ್ ಎಕ್ಸಾಮ್, ಆಮೇಲೆ ಫಿಸಿಕಲ್ ಟೆಸ್ಟ್, ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಾರೆ. ಈ 3 ಒಳಗೆ ಪಾಸ್ ಆದ್ರೆ ಈ ಜಾಬ್ ನೀವು ಸೆಲೆಕ್ಷನ್ ಆಗ್ತಿದೆ. ಓಕೆನಾ, ಇದು ಒಂದಲ್ಲಿ ಫೇಲ್ ಆದ್ರೂ ಕೂಡ ಈ ಜಾಬ್ ನೀವು ಎಲಿಜಿಬಲ್ ಆಗೋದಿಲ್ಲ. ಓಕೆ, ಅದಾದ್ಮೇಲೆ ಯಾವ ತರ ಅಪ್ಲಿಕೇಶನ್ ಹಾಕ್ಬೇಕಪ್ಪ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಏನಪ್ಪಾ ಅಂದ್ರೆ ಅಫಿಷಿಯಲ್ ವೆಬ್ಸೈಟ್ ನ ಕೊಟ್ಟಿರ್ತೀನಿ. ಓಕೆನಾ, SSB ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀನಿ, ಅದನ್ನ ಕ್ಲಿಕ್ ಮಾಡ್ಕೊಂಡು ನೀವು ಅಪ್ಲೈ ಮಾಡಬೇಕು. ಯಾವ್ದಾರ ಅಪ್ಲೈ ಮಾಡಬೇಕಪ್ಪ ಅಂದ್ರೆ ಈ ಫಸ್ಟ್ ರಿಜಿಸ್ಟರ್ ಆಗಿ ನಿಮ್ಗೆ ಕಂಪಲ್ಸರಿ ರಿಜಿಸ್ಟರ್ ಆಗಲೇಬೇಕು. ರಿಜಿಸ್ಟರ್ ಆದ್ಮೇಲೆ ಏನಪ್ಪಾ ಅಂದ್ರೆ ನಿಮ್ ಫೋನ್ ನಂಬರ್, ಇಮೇಲ್ ಮುಖಾಂತರ ರಿಜಿಸ್ಟರ್ ಆಗಿ ನಿಮ್ ಲಾಗಿನ್ ಏನು ಬರುತ್ತೆ, ಲಾಗಿನ್ ಆಗಿ ನಿಮ್ಗೆ ಕಂಪ್ಲೀಟ್ ಆಗಿ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಬೇಕು. ಹಾಗೆ ನಿಮ್ದು ಕೆಲವೊಂದು ಡಾಕ್ಯುಮೆಂಟ್ ಕೇಳುತ್ತೆ, ಆ ಡಾಕ್ಯುಮೆಂಟ್ ಕೂಡ ನೀವು ಕಂಪ್ಲೀಟ್ ಆಗಿ ಅಲ್ಲಿ ಸಬ್ಮಿಟ್ ಮಾಡ್ತಾ ಹೋಗ್ಬೇಕು. ಓಕೆ, ಅದಾದ್ಮೇಲೆ ಏನಪ್ಪಾ ಅಂದ್ರೆ ಫೋಟೋ, ಸಿಗ್ನೇಚರ್ ಮತ್ತೆ ಕೆಲವೊಂದು ಡಾಕ್ಯುಮೆಂಟ್ ಕೂಡ ನೀವು ಅಪ್ಲೈ ಮಾಡೋಕ್ಕಾಗಿರುತ್ತೆ. ಓಕೆನಾ, ನೆಕ್ಸ್ಟ್ ಬಂದು ಫೈನಲ್ ಆಗಿ ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿ ನೀವೇನಪ್ಪಾ ಅಂದ್ರೆ ಅಪ್ಲಿಕೇಶನ್ ನ ಸಬ್ಮಿಟ್ ಮಾಡಬೇಕು. ಅದಾದ್ಮೇಲೆ ಏನಪ್ಪಾ ಅಪ್ಲಿಕೇಶನ್ ಫಾರ್ಮ್ ರೆಫರೆನ್ಸ್ ಆಗಿ ಇಟ್ಕೋಬೇಕು. ಓಕೆನಾ, ಯಾಕಪ್ಪ ಅಂದ್ರೆ ಮುಂದೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋದಾಗಿ ನಿಮಗೆ ಕಂಪಲ್ಸರಿ ಕೇಳ್ತಾರೆ. ಓಕೆನಾ, ಅಪ್ಲಿಕೇಶನ್ ಫಾರ್ಮ್ ಕೇಳ್ತಾರೆ, ಹಾಗಾಗಿ ಅದನ್ನ ನೀವು ಸೇಫ್ಟಿ ಆಗಿ ಇಟ್ಕೋಬೇಕು. ಓಕೆ, ಹಾಗೆ ಅಪ್ಲಿಕೇಶನ್ ಹಾಕಲು ಕೊನೆಯ ದಿನಾಂಕ ಮತ್ತು ಪ್ರಾರಂಭ ದಿನಾಂಕ ಯಾವಾಗಪ್ಪ ಅಂದ್ರೆ ಅರ್ಜಿಯ ಆರಂಭ ದಿನಾಂಕ ಬಂದ್ಬಿಟ್ಟು 27/4/2020 ಅಂದ್ರೆ ಇದು ಆಲ್ರೆಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಓಕೆನಾ, ಇದು ಸ್ಟಾರ್ಟ್ ಆಗಿದೆ. ಕೊನೆಯ ದಿನಕ್ಕೆ ಬಂದ್ಬಿಟ್ಟು ಏನಪ್ಪಾ ಇದೇ ಮಂತ್ 24ನೇ ತಾರೀಕು ನಿಮ್ದು ಕೊನೆಯ ದಿನಾಂಕ ಆಗಿರುತ್ತೆ. ಓಕೆ, ನಿಮ್ಗೆ ಏನಪ್ಪಾ ಅಂದ್ರೆ
ಅಪ್ಲಿಕೇಶನ್ ಆಗಲು ಗೊತ್ತಿಲ್ಲಪ್ಪ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಾ ಯಾವ ತರ ಅಪ್ಲಿಕೇಶನ್ ಆಗ್ಬೇಕಂತಂದು ನಿಮ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಓಕೆನಾ. ಹಾಗೆ ಇದು ಲಾಸ್ಟ್ ಡೇಟ್ ಬಂದ್ಬಿಟ್ಟು 21 ತಾರೀಕು ಆಗಿರುತ್ತೆ. ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಲಿಖಿತ ಪರೀಕ್ಷೆ ಏನಪ್ಪಾ ಅಂದ್ರೆ ಇದು ಎಕ್ಸಾಮ್ ಡೇಟ್ ಯಾವಾಗ ಅಂತ ಅನೌನ್ಸ್ ಮಾಡಿಲ್ಲ. ಈ ಸೂನ್ ಒಳಗೆ ಏನಪ್ಪಾ ಅಂದ್ರೆ ಅನೌನ್ಸ್ ಮಾಡ್ತಾ ಹೋಗ್ತಾರೆ. ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಸೂಚನೆ ಏನಪ್ಪಾ ಅಂದ್ರೆ ಕೊನೆ ಕ್ಷಣದಲ್ಲಿ ಗಡಿಬಿಡಿ ತಪ್ಪಿಸಲು ಬೇಗ ಏನಪ್ಪಾ ಅಂದ್ರೆ ಲಾಸ್ಟ್ ಟೈಮ್ ಅಲ್ಲಿ ಏನಪ್ಪಾ ಅಂದ್ರೆ ಸರ್ವರ್ ಬಿಸಿ ಇರುತ್ತೆ. ಹಾಗಾಗಿ ನೀವು ಅಪ್ಲೈ ಮಾಡಂಗಿದ್ರೆ ಬೇಗ ಬೇಗ ನೀವು ಅಪ್ಲೈ ಮಾಡಬಹುದು. ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಅಫಿಷಿಯಲ್ PDF ನ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ನೀವು ಕ್ಲಿಕ್ ಮಾಡ್ಕೊಂಡು ಒನ್ ಟೈಮ್ ಚೆಕ್ಔಟ್ ಮಾಡ್ಕೋಬಹುದು. ಹಾಗೆ ಆನ್ಲೈನ್ ಅಪ್ಲಿಕೇಶನ್ ಅಪ್ಲೈ ಮಾಡಿ ಯಾವ ತರ ಲಿಂಕ್ ಕೂಡ ಕೊಟ್ಟಿರ್ತೀನಿ ಅದನ್ನ ಕ್ಲಿಕ್ ಮಾಡಿ ಕೂಡ ನೀವು ಅಪ್ಲೈ ಮಾಡಬಹುದು. ಹಾಗೆ SSB ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀನಿ. ಎಲ್ಲಾ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಓಕೆನಾ. ಇದನ್ನ ನೋಡ್ಕೊಂಡು ನೀವು ಕೂಡ ಒನ್ ಟೈಮ್ ಅಪ್ಲೈ ಮಾಡಬಹುದು. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇದಿಷ್ಟು ಏನಪ್ಪಾ ಅಂದ್ರೆ SSB ಕಡೆಯಿಂದ ಏನಪ್ಪಾ ಅಂದ್ರೆ 400 ಹುದ್ದೆಗಳಿಗೆ ಏನಪ್ಪಾ GD ಕಾನ್ಸ್ಟೇಬಲ್ ಕಾಲ್ಫಾರ್ಮ್ ಮಾಡಿದಾಗ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ತಿಳಿಸಿ ಕೊಟ್ಟಿದ್ದೇನೆ. ಓಕೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಹೋಗಿ. ಇಷ್ಟೊಂದು ವಿಡಿಯೋ ಧನ್ಯವಾದಗಳು.